हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ಓಂ. ನಿನ್ನೆಯ ಪಾಠದಲ್ಲಿ ನಾವು ಕಂಡಂತೆ ಆಚಾರ್ಯರು ಭಾರತೀಯ ದೇವಿಯರ ಪರಿಶುದ್ಧತೆಯ ಬಗ್ಗೆ, ಪಂಚಪತಿಯರಿದ್ದರೂ ಕೂಡ ಪ್ರತಿನಿತ್ಯವೂ ಕೂಡ ದ್ರೌಪದಿ ಕನ್ಯೆಯಾಗಿ ಬದಲಾಗ್ತಾ ಇದ್ಲು ಮತ್ತು ಯಾರೊಟ್ಟಿಗೆ ಭೋಗವನ್ನು ಮಾಡ್ತಾ ಇದ್ಲು ಅವರ ಪತಿಯ ಅಂಶ ಮಾತ್ರ ಅಲ್ಲಿ ಇರ್ತಾ ಇತ್ತು, ಪತ್ನಿಯ ಅಂಶ ಮಾತ್ರ ಅಲ್ಲಿ ಇರ್ತಾ ಇತ್ತು ಅಂತ ಅಷ್ಟು ವಿಚಾರವನ್ನ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ರು. ಇಷ್ಟ ಆದ್ಮೇಲೆ ಮತ್ತೆ ಮುಂದೆ ಏನು ನಡೆಯಿತು ಎನ್ನುವಂತ ವಿಚಾರಕ್ಕೆ ಬರ್ತಾ ಇದ್ದಾರೆ. 188ನೆಯ ಶ್ಲೋಕದಿಂದಾಗಿ ಪ್ರಾರಂಭ. ವಾಸಿಷ್ಠ ಯಾದವ ವೃಷೌ ಅಪಿ ಕೇಶವೌ ತೌ ತತ್ರೋಷತುಃ ಪರಮ ಸೌಹೃದತೋ ಹಿ ತೇಷು. ತಾಭ್ಯಾಂ ಅನಂತ ಗುಣ ಪೂರ್ಣ ಸುಖಾತ್ಮಕಾಭ್ಯಾಂ ಪಾರ್ಥಾಶ್ಚತೆ ಮುಮುದಿರೆ ಯುತ ಸತ್ಕತಾಭಿಃ. ಪದಚ್ಛೇದ. ವಾಸಿಷ್ಠ ಯಾದವ ವೃಷೌ ಅಪಿ ಕೇಶವೌ ತೌ ತತ್ರ ಉಷತುಃ ಪರಮ ಸೌಹೃದತಃ ಹಿ ತೇಷು ತಾಭ್ಯಾಂ ಅನಂತ ಗುಣಪೂರ್ಣ ಸುಖಾತ್ಮಕಾಭ್ಯಾಂ ಪಾರ್ಥಾಃ ಚ ತೇ ಮುಮುದಿರೆ ಯುತ ಸತ್ಕಥಾಭಿಃ. ಅಷ್ಟಾದ ಮೇಲೆ ಅಲ್ಲಿ ಅವರ ಮನೆಯಲ್ಲಿಯೇನೆ, ತತ್ರ ಅರ್ಥಾತ್ ಪಾಂಡವರು ಎಲ್ಲಿ ವಾಸವಾಗಿದ್ರಲ್ಲ ಪಾಂಡುವಿನ ಮನೆಯಲ್ಲಿ, ಅದೇ ಪಾಂಡುವಿನ ಮನೆಯಲ್ಲಿಯೇನೆ ಪಾಂಡವರ ಜೊತೆಗೆ ವಾಸಿಷ್ಠ ಯಾದವ ವೃಷವು, ವೃಷ ಅಂದ್ರೆ ಶ್ರೇಷ್ಠ ಅಂತ ಅರ್ಥಾತ್ ವಸಿಷ್ಠ ವಂಶದಲ್ಲಿ ಬಂದಂತಹ ಶ್ರೇಷ್ಠರು ಯಾರು? ವೇದವ್ಯಾಸ ದೇವರು. ಇನ್ನು ಯಾದವ ವಂಶದಲ್ಲಿ ಬಂದಂತಹ ಶ್ರೇಷ್ಠ ಯಾರು? ಕೃಷ್ಣ ಪರಮಾತ್ಮ. ಹೀಗೆ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಮತ್ತು ಕೃಷ್ಣ ರೂಪಿಯಾದಂತಹ ಪರಮಾತ್ಮ, ಕೇಶವೌ ಇಬ್ಬರು ಪರಮಾತ್ಮನ ರೂಪಗಳು ಅಲ್ಲಿ ವಾಸವಾಗಿದ್ರು ಅಂತ. ವಾಸವಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ಒಂದೇ ಕಾರಣ, ಪರಮ ಸೌಹೃದತಃ ಪಾಂಡವರ ಮೇಲಿನ ಅಪಾರವಾದಂತಹ ಪ್ರೀತಿ. ಆ ಒಂದು ಪ್ರೀತಿಯಿಂದಾಗಿ ಆ ಪಾಂಡವರ ಮನೆಯಲ್ಲಿಯೇನೆ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಮತ್ತು ಕೃಷ್ಣ ರೂಪಿಯಾದಂತಹ ಪರಮಾತ್ಮ ವಾಸವಾಗಿದ್ದರು. ಅವರಿಬ್ಬರು ಎಂಥವರು? ಅನಂತ ಗುಣಪೂರ್ಣ ಸುಖಾತ್ಮಕಾಭ್ಯಾಂ, ಅನಂತವಾದಂತಹ ಗುಣಪೂರ್ಣರಾಗಿದ್ದಾರೆ. ವೇದವ್ಯಾಸ ರೂಪಿ ಪರಮಾತ್ಮ, ಕೃಷ್ಣ ರೂಪಿ ಪರಮಾತ್ಮ, ಸಾಕ್ಷಾತ್ ಪರಮಾತ್ಮ ಇಬ್ಬರು ಅನಂತ ಗುಣಪೂರ್ಣರಾಗಿದ್ದಾರೆ.
ಪೂರ್ಣ ಸುಖ ಸ್ವರೂಪಿಗಳಾಗಿದ್ದಾರೆ. ಅಂತಹ ಆ ವೇದವ್ಯಾಸರು ಮತ್ತು ಕೃಷ್ಣ ಪರಮಾತ್ಮ ಇಬ್ಬರು ಕೂಡ ಪಾಂಡವರೊಟ್ಟಿಗೆ ಯುತ ಸತ್ಕತಾಭಿಹಿ ಉತ್ತಮವಾದಂತಹ ಸಂಭಾಷಣಾದಿಗಳನ್ನು ನಡೆಸ್ತಾ ಅವರೊಟ್ಟಿಗೆ ಆನಂದವಾಗಿ ವಾಸವಾಗಿದ್ರು ಅಂತ. ಹೀಗೆ ಅವರು ವಾಸವಾಗಿದ್ದರಿಂದಾಗಿ ಪಾಂಡವರಿಗೂ ಕೂಡ ಭಾರಿ ಆನಂದವಾಗಿತ್ತು. ಹೀಗೆ ಪಾಂಡವರ ಮೇಲಿನ ಅನುಗ್ರಹ ಬುದ್ಧಿಯಿಂದಾಗಿ ಮತ್ತು ವಿಶಿಷ್ಟ ಪ್ರೀತಿಯಿಂದಾಗಿ ಪರಮಾತ್ಮನ ಎರಡು ರೂಪಗಳು ಆ ಪಾಂಡವರ ಮನೆಯಲ್ಲಿಯೇನೆ ಅನೇಕ ದಿವಸಗಳ ಕಾಲ ವಾಸವಾಗಿತ್ತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ಪೂರ್ವಂ ಹಿ ತೇಷು ವನಗೇಶು ಬಭೂವ ಕಾಶಿ ರಾಜ್ಞಃ ಸುತಾಕೃತ ಉರುಕ್ಷಿತಿಪಾಲ ಯೋಗಃ ತತ್ರ ಸ್ವಯಂ ವರಗತಾಂ ಧೃತರಾಷ್ಟ್ರಪುತ್ರಃ ಕನ್ಯಾಂ ಬಲಾಜ್ಜಗೃಹ ಆತ್ಮಬಲಾತಿ ದೃಪ್ತಃ. ಫಲಚ್ಛೇದ. ಪೂರ್ವಂ ಹಿ ತೇಷು ವನಗೇಶು ಬಭೂವ ಕಾಶಿರಾಜ್ಞಃ ಸುತಾಕೃತೆ ಉರುಕ್ಷಿತಿಪಾಲ ಯೋಗಃ ತತ್ರ ಸ್ವಯಂ ವರಗತಾಂ ಧೃತರಾಷ್ಟ್ರಪುತ್ರಃ ಕನ್ಯಾಂ ಬಲಾತ್ ಜಗೃಹೆ ಆತ್ಮಬಲಾತಿ ದೃಪ್ತಃ. ಇಷ್ಟು ಒಂದು ಹಂತದ ಕಥೆಯನ್ನು ಹೇಳಿ ಆಚಾರ್ಯ ಮತ್ತೆ ಕಥೆಯಲ್ಲಿ ಹಿಂದೆ ಹೋಗ್ತಾರೆ. ಅರ್ಥಾತ್ ಆ ದುರ್ಯೋಧನ ಮದುವೆ ಕಥೆಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ದುರ್ಯೋಧನಿಗೆ ಮದುವೆ ಆಲ್ರೆಡಿ ಆಗಿದೆ, ಅಂದ್ರೆ ಪ್ರಸ್ತುತ ಕಥಾಭಾಗದಲ್ಲಿ ಹೇಗಾಯ್ತು, ಯಾರ ಜೊತೆಗೆ ಆಯ್ತು, ಎಲ್ಲಿ ಆಯ್ತು ಅಂತದನ್ನ ತಿಳಿಸಕ್ಕೆ ಅಂತ ಹೋಗ್ತಾರೆ. ಯಾವ ಸಂದರ್ಭ ಅಂತಂದ್ರೆ ಪೂರ್ವಂ ಹಿ ತೇಷು ವನಗೇಶು, ಪಾಂಡವರು ಕಾಡಿನಲ್ಲಿ ಇದ್ದಾಗ ಅಂತ. ಕಾಡಿನಲ್ಲಿ ಇದ್ದಾಗ ಅಂದ್ರೆ ಪಾಂಡವರು ಹಿಡಿಂಬೆ ಆ ವನದಲ್ಲಿ ಇದ್ದಾಗ, ಹಿಡಿಂಬ ವನದಲ್ಲಿ ಶಾಲಿಹೋತ್ರ ಎನ್ನುವಂತ ಒಬ್ಬ ಋಷಿ ಇದ್ದರು. ಆ ಋಷಿಯ ಆಶ್ರಮದಲ್ಲಿ ಹಿಡಿಂಬೆ ಒಂದು ಪರ್ಣಶಾಲೆಯನ್ನ ಅರ್ಥಾತ್ ಹುಲ್ಲಿನ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ದಳು. ಅಲ್ಲಿ ಅವರು ವಾಸವಾಗಿದ್ರು. ಈತದ್ವೈ ಶಾಲಿಹೋತ್ರಸ್ಯ ತಪಸಾ ನಿರ್ಮಿತಂ ಸರಹ ರಮಣೀಯಂ ಇದಂ ತೋಯಂ ಶುತ್ಪಿಪಾಸಾ ಶ್ರಮಾಪಹಂ ಕಾಯಾರ್ಥಿನಸ್ತು ಷಣ್ಮಾಸಾನ್ ವಿಹರದ್ವಂ ಯಥಾ ಸುಖಂ ಅಂತ ಅಲ್ಲಿ ಹಿಡಿಂಬೆ ಪಾಂಡವರಿಗೆ ಹೇಳುವಂತಹ ಮಾತು. ಇಲ್ಲಿ ಶಾಲಿಹೋತ್ರ ಎನ್ನುವಂತಹ ಋಷಿಯ ಆಶ್ರಮ ಇದೆ, ಅಲ್ಲಿ ಒಂದು ದೊಡ್ಡ ಸರೋವರ ಇದೆ, ಅಲ್ಲಿ ನೀವು ಆರಾಮವಾಗಿ ವಾಸವಾಗಿರಿ ಅಂತ ಆರಣ್ಯಕ ಪರ್ವದಲ್ಲಿ ಈ ಮಾತು ಬರುತ್ತೆ. ಹೀಗೆ ಅಲ್ಲಿ 6 ತಿಂಗಳು ವಾಸವಾಗಿದ್ರಲ್ಲ, ಆ ಸಂದರ್ಭದಲ್ಲಿ ಅರ್ಥಾತ್ ಪಾಂಡವರು ಹಿಡಿಂಬ ವನದಲ್ಲಿ ಇದ್ದಾಗ ಏನು ಘಟನೆ ನಡೆಯಿತು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅಲ್ಲಿ ಏನಾಗಿತ್ತು, ಕಾಶಿರಾಜ ಅಂತ ಒಬ್ಬ ರಾಜ ಇದ್ದ. ಅವನ ಹೆಸರನ್ನು ಇಲ್ಲಿ ಆಚಾರ್ಯರು ಹೇಳಿಲ್ಲ ಮತ್ತು ಮಹಾಭಾರತದಲ್ಲೂ ನಮಗೆ ಅಷ್ಟು ಸಿಗೋದಿಲ್ಲ ಅವನ ಹೆಸರೇನು ಅಂತ. ಕಾಶಿರಾಜ, ಅವನಿಗೆ ಒಬ್ಬಳು ಮಗಳಿದ್ದಳು. ಆ ಮಗಳಿಗೋಸ್ಕರ ಸುತಾಕೃತೆ ಅವನೇ ಮಾಡಿದ್ದ ಸ್ವಯಂವರವನ್ನ ಏರ್ಪಾಟ್ ಮಾಡಿದ್ದ. ಕಾಶಿರಾಜ ತನ್ನ ಮಗಳಿಗೋಸ್ಕರ ಒಂದು ಸ್ವಯಂವರವನ್ನ ಏರ್ಪಾಟ್ ಮಾಡಿದ್ದ. ಅಲ್ಲಿ ಏನಾಗಿತ್ತು, ಆ ಮಗಳನ್ನ ಪಡಿಬೇಕು ಅಂತ, ಕಾಶಿರಾಜನ ಮಗಳನ್ನ ಮದುವೆಯಾಗಬೇಕು ಅಂತ ಉರುಕ್ಷಿತಿಪಾಲ ಯೋಗ. ಉರು ಅಂದ್ರೆ ಭಾರಿ, ಕ್ಷಿತಿಪಾಲ ಅಂದ್ರೆ ರಾಜರ, ಯೋಗ ಅಂದ್ರೆ
ಒಂದು ಸಮೂಹ, ಅಂದ್ರೆ ಅವನ ಮಗಳನ್ನ ಪಡಿಬೇಕು ಅಂತ ಅನೇಕ ರಾಜ ಮಹಾರಾಜರುಗಳು ಅಲ್ಲಿ ಸೇರಿದ್ದರು. ಅಲ್ಲಿ ದುರ್ಯೋಧನನು ಕೂಡ ಬಂದಿದ್ದ. ತಾನು ಕೂಡ ಅವನ ಮಗಳನ್ನು ಪಡಿಬೇಕು ಅಂತ, ಕಾಶಿರಾಜನ ಮಗಳನ್ನು ಮದುವೆಯಾಗಬೇಕು ಅಂತ ದುರ್ಯೋಧನನು ಕೂಡ ಬಂದಿದ್ದ. ಆ ಸಂದರ್ಭದಲ್ಲಿ ಏನಾಯ್ತು, ದುರ್ಯೋಧನ ತನ್ನ ಬಲದ ಅಹಂಕಾರದಿಂದಾಗಿ, ಆತ್ಮ ಬಲಾತಿ ದೃಪ್ತ, ತನಗೆ ಭಾರಿ ಬಲ ಇದೆ ಅಂತ ಅಹಂಕಾರದಿಂದಾಗಿ ಏನ್ ಮಾಡಿದ, ಅಲ್ಲಿ ಇದ್ದಂತಹ ಆ ಕನ್ಯೆಯನ್ನ, ಭಾನುಮತಿಯನ್ನ ತಾನು ಬಲಾತ್ ಜಗೃಹೆ, ಬಲಾತ್ಕಾರವಾಗಿ ಅಪಹಾರವನ್ನೇ ಮಾಡಿಬಿಟ್ಟ. ವಾಸ್ತವಿಕವಾಗಿ ಅಲ್ಲಿ ಇದ್ದಂತಹ ನಿಯಮ ಏನು ಅಂದ್ರೆ, ಸ್ವಯಂವರ ಎರಡು ರೀತಿ, ಕ್ಷತ್ರಿಯರಿಗೋಸ್ಕರ ನಡೆಯುವಂತಹ ಸ್ವಯಂವರ ಎರಡು ರೀತಿಯಾಗಿ ಇರುತ್ತೆ. ಒಂದು, ಅಲ್ಲಿ ಏನಾದರೂ ಒಂದು ಪಣಕ್ಕೆ ಅಂತ ಇಟ್ಟು ಅದನ್ನ ಪಡೆಯುವ ಮೂಲಕ ಗೆಲ್ಲುವುದು, ಕನ್ಯೆಯನ್ನ ಗೆಲ್ಲುವುದು, ಅರ್ಜುನನ ಪ್ರಸಂಗ ಆದದ್ದು ಆ ವಿಚಾರದಲ್ಲಿ. ಇನ್ನೊಂದೇನಂದ್ರೆ, ಕನ್ಯೆಯ ಕೈಗೆ ಹೂವಿನ ಹಾರವನ್ನು ಕೊಡುವುದು, ಮುಂದೆ ಅನೇಕ ರಾಜ ಮಹಾರಾಜರುಗಳನ್ನ ನಿಲ್ಲಿಸುವುದು, ಒಬ್ಬೊಬ್ಬರ ಗುಣವನ್ನ ಹೇಳ್ತಾ ಬರೋದು, ಇವನು ಇಂತಹ ಮಹಾರಾಜ, ಇಷ್ಟು ಆಸ್ತಿ ಇದೆ, ಇಷ್ಟು ಅರಮನೆಗಳಿದ್ದಾವೆ, ಹಾಗೆ ಹೀಗೆ ಹೇಳ್ತಾ ಬರೋದು. ಕನ್ಯೆಗೆ ಇಷ್ಟ ಆದ್ರೆ ಹಾರವನ್ನು ಹಾಕ್ತಾಳೆ, ಇಲ್ಲಿ ಹೋದ್ರೆ ನೆಕ್ಸ್ಟ್ ರಾಜ, ಹೀಗೆ ಸಾಲಾಗಿ ಅನೇಕ ರಾಜರನ್ನು ನಿಲ್ಲಿಸಿ ಆ ಕನ್ಯೆಗೆ ಯಾರು ಇಷ್ಟ ಆಗುತ್ತೋ ಅವರಿಗೆ ಹಾರವನ್ನು ಹಾಕುವುದಕ್ಕೆ ಸ್ವಯಂವರ ಅಂತ, ಹೀಗೆ ಎರಡು ರೀತಿಯಾದಂತಹ ಸ್ವಯಂವರಗಳು ಇದ್ದಾವೆ. ಪ್ರಕೃತ ಭಾನುಮತಿಯ ಕೈಗೆ, ಅರ್ಥಾತ್ ಕಾಶಿ ಮಹಾರಾಜನ ಮಗಳ ಕೈಗೆ ಹಾರವನ್ನು ಕೊಟ್ಟು ನಿನಗೆ ಯಾರು ಬೇಕೋ ಅವರಿಗೆ ಹಾಕು ಅಂತ ಹೇಳುವಂತಹ ಒಂದು ಕಾರ್ಯ ನಡೆದಿತ್ತು. ಆದರೆ ದುರ್ಯೋಧನ ಏನ್ ಮಾಡಿದ, ಆ ಸ್ವಯಂವರದ ಎಲ್ಲ ನಿಯಮಗಳನ್ನು ಕೂಡ ಗಾಳಿಗೆ ತೂರಿ ಆ ಸ್ವಯಂವರದ ಕನ್ಯೆಯನ್ನೇ ಬಲಾತ್ಕಾರದಿಂದಾಗಿ ಅಪಹಾರ ಮಾಡಿಬಿಟ್ಟ. ಮುಂದೆ ಪೂರ್ವಂ ಹಿ ರಾಜಗಣನೆ ಮಗಧಾಧಿರಾಜ ಸಂಖ್ಯಾತ ಇತ್ಯತಿರುಷ ಪ್ರಗೃಹೀತ ಕನ್ಯೆ. ದುರ್ಯೋಧನೆ ನೃಪತಯೋ ಯುಯುಧುಸ್ಮ ತೇನ ಭಗ್ನಾಶ್ಚ ಕರ್ಣಸಹಿತೇನ ಸಹಾನುಜೇನ. ಅವಚ್ಛೇದ ಪೂರ್ವಂ ಹಿ ರಾಜಗಣನೆ ಮಗಧಾಧಿರಾಜಃ ಸಂಖ್ಯಾತಃ ಇತಿ ಅತಿರುಷ ಪ್ರಗೃಹೀತ ಕನ್ಯೆ ದುರ್ಯೋಧನೆ ನೃಪತಯಃ ಯುಯುಧುಃ ಸ್ಮ ತೇನ ಭಗ್ನಾಃ ಚ ಕರ್ಣಸಹಿತೇನ ಸಹಾನುಜೇನ. ದುರ್ಯೋಧನ ಹಾಗೆ ಆ ಕನ್ಯೆಯನ್ನ, ಭಾನುಮತಿಯನ್ನ ಅಪಹಾರ ಮಾಡ್ಲಿಕ್ಕೆ ಇದ್ದದ್ದು ಒಂದು ಸಿಲ್ಲಿ ಕಾರಣ, ಅತ್ಯಂತ ಕ್ಷುಲ್ಲಕವಾದಂತ ಕಾರಣ. ಏನು ಕಾರಣ ಅಂದ್ರೆ, ಹಿಂದೆ ಈ ಯಾವ ಕಾಶಿ ರಾಜ ಒಂದು ಲಿಸ್ಟ್ ಮಾಡ್ತಾ ಇದ್ದ, ಯಾರ್ಯಾರು ಎಲ್ಲೆಲ್ಲಿ ಕೊಡ್ಬೇಕು ಏನು ಎತ್ತ ಅಂತ ಒಂದು ರಾಜರ ಲಿಸ್ಟ್ ಅನ್ನು ಮಾಡ್ತಾ ಇದ್ದ, ರಾಜರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದ. ಆ ಪಟ್ಟಿಯಲ್ಲಿ ಏನಾಗಿತ್ತು, ರಾಜಗಣನೆ, ರಾಜರ ಲೆಕ್ಕಾಚಾರದಲ್ಲಿ ಮಗಧಾಧಿರಾಜ ಪೂರ್ವಂ ಸಂಖ್ಯಾತಃ,
ಮಗಧ ದೇಶದ ರಾಜನಾದಂತಹ ಜರಾಸಂಧ ಮೊದಲಿಗೆ ಅವನ ಹೆಸರನ್ನು ಹಾಕಿದ ಲಿಸ್ಟ್ ಅಲ್ಲಿ. ಹಾಗಾಗಿ ರಾಜರ ಲಿಸ್ಟಿನಲ್ಲಿ ಜರಾಸಂಧನ ಹೆಸರಿತ್ತು, ಮೊದಲಿತ್ತು ಎನ್ನುವಂತ ಒಂದು ಕ್ಷುಲ್ಲಕ ಕಾರಣಕ್ಕೆ ಅವನೇ ಮಾಡಿದ, ಅವನಿಗೆ ಅತಿರುಷ ಭಾರಿ ಸಿಟ್ಟು ಬಂದು, ಕನ್ಯೆ ಇದ್ದರೆ ಸ್ವಯಂವರ ಆಗೋದಲ್ವಾ, ಕನ್ಯೆಯನ್ನೇ ಅಪಹಾರ ಮಾಡಿಬಿಡೋಣ ಅಂತ ಈ ರೀತಿಯಾದಂತಹ ಒಂದು ಕ್ಷುಲ್ಲಕ ಕಾರಣಕ್ಕೆ ಅತ್ಯಂತ ಸಿಟ್ಟಿನಿಂದಾಗಿ ಅತಿರುಷ ಕನ್ಯೆಯನ್ನ ಪ್ರಗೃಹೀತ ಅಪಹಾರ ಮಾಡಿಬಿಟ್ಟ. ಯಾವಾಗ ದುರ್ಯೋಧನ ಆ ಒಂದು ಸ್ವಯಂವರದ ಕನ್ಯೆಯನ್ನೇ ಅಪಹಾರ ಮಾಡಿದನು, ಆವಾಗ ಅಲ್ಲಿ ಇದ್ದಂತಹ ಎಲ್ಲ ರಾಜ ಮಹಾರಾಜರುಗಳು ಕೂಡ ಯುಯುಧುಹು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಯುದ್ಧವನ್ನು ಮಾಡಿದಾಗ ಅಲ್ಲಿ ಬರೀ ದುರ್ಯೋಧನ ಒಬ್ಬ ಮಾತ್ರ ಇರಲಿಲ್ಲ, ಅವನ ಸಹೋದರರು ಇದ್ದರು, ಕೌರವರಿದ್ದರು ಮತ್ತು ಕರ್ಣ ಇದ್ದ. ಹೀಗೆ ಕರ್ಣನ ಸಹಾಯದಿಂದಾಗಿ ಮತ್ತು ತನ್ನ ಸಹೋದರರ ಸಹಾಯದಿಂದಾಗಿ ದುರ್ಯೋಧನ ಅಲ್ಲಿ ಇದ್ದಂತಹ ಎಲ್ಲ ರಾಜ ಮಹಾರಾಜರುಗಳನ್ನು ಕೂಡ ಭಗ್ನಾಹ ಸೋಲಿಸಿ ಬಿಟ್ಟ. ಹೀಗೆ ಸ್ವಯಂವರದ ಕನ್ಯೆಯನ್ನು ಅಪಹಾರ ಮಾಡಿದ, ತನ್ನ ಮೇಲೆ ಯುದ್ಧಕ್ಕೆ ಬಂದಂತಹ ಎಲ್ಲ ರಾಜ ಮಹಾರಾಜರುಗಳನ್ನು ಕೂಡ ದುರ್ಯೋಧನ, ಕರ್ಣ, ಅವನ ಸಹೋದರರು ಎಲ್ಲರೂ ಕೂಡ ದುಶಾಸನಾದಿಗಳು ಸೇರಿಕೊಂಡು ಎಲ್ಲ ರಾಜರುಗಳನ್ನು ಕೂಡ ಯುದ್ಧದಲ್ಲಿ ಸೋಲಿಸಿದರು. ಮುಂದೆ ಭಗ್ನೇಶು ತೇಷು ಪುನರಾತ್ತ ಶರಾಸನೇಶು ಕರ್ಣೋ ಜಗಾದ ಧೃತರಾಷ್ಟ್ರ ಸುತಂ ಪ್ರಯಾಹಿ. ಯುಕ್ತಃ ಸಹೋದರ ಜನೈಃ ಗುರು ಭೀಷ್ಮ ಮುಖ್ಯೈಃ ಯುಕ್ತಸ್ಯ ತೇನ ಪುರಂ ಏತ್ಯಹಿ ಧರ್ಷಣೇಶಾಃ. ಪದಚ್ಛೇದ. ಭಗ್ನೇಶು ತೇಷು ಪುನಃ ಆತ್ತಶರಾಸನೇಷು ಕರ್ಣಃ ಜಗಾದ ಧೃತರಾಷ್ಟ್ರಸುತಂ ಪ್ರಯಾಹಿ ಯುಕ್ತಃ ಸಹೋದರ ಜನೈಃ ಗುರು ಭೀಷ್ಮ ಮುಖ್ಯೈಃ ಯುಕ್ತಸ್ಯ ತೇ ನ ಪುರಂ ಏತ್ಯ ಹಿ ಧರ್ಷಣೇಶಾಃ. ಕೊನೆಗೆ ರಾಜರೆಲ್ಲರೂ ಕೂಡ ಭಗ್ನೇಶು ಸೋತು ಹೋಗ್ಬಿಟ್ರು. ಸೋತ ಮೇಲೆ ಮತ್ತೆ ಪುನಃ ಆತ್ತ ಶರಾಸನೇಶು ಮತ್ತೆ ಬಿಲ್ಲು ಬಾಣಗಳನ್ನು ಧಾರಣೆ ಮಾಡಿಕೊಂಡು ಯುದ್ಧಕ್ಕೆ ಎಂದು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕರ್ಣನಿಗೇನೋ ಅನಿಸ್ತು, ಈ ಪ್ರಸಂಗ ಯಾಕೋ ಸರಿ ಇಲ್ಲ ಅಂತ ಅನಿಸಿ ಅವನು ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನನಿಗೆ ಹೇಳ್ತಾ ಇದ್ದಾನೆ, ದುರ್ಯೋಧನ, ನೀನು ಆದಷ್ಟು ಬೇಗ ಸಹೋದರ ಜನೈಹಿ ಯುಕ್ತಃ, ನಿನ್ನ ತಮ್ಮಂದಿರೊಂದಿಗೆ ಸೇರಿಕೊಂಡು ನಿನ್ನ ಊರಿಗೆ ನೀನು ಪ್ರಯಾಹಿ ಹೋಗಿಬಿಡು, ಹಸ್ತಿನಾವತಿಗೆ ಹೋಗ್ಬಿಡು. ಯಾಕೆಂತಂದ್ರೆ ಯಾಕೋ ಪರಿಸ್ಥಿತಿ ಸರಿ ಅಂತ ಅನಿಸ್ತಾ ಇಲ್ಲ, ನೀನು ಸುಮ್ಮನೆ ನಿನ್ನ ಹಸ್ತಿನಾವತಿಗೆ ಹೋಗಿಬಿಡು. ಯಾಕೆ ಅಂದ್ರೆ ಅಲ್ಲಿ ಗುರು ಭೀಷ್ಮ ಮುಖ್ಯೈಹಿ ಯುಕ್ತಸ್ಯ, ಅಲ್ಲಿ ಗುರುಗಳಾದಂತಹ ದ್ರೋಣಾಚಾರ್ಯರಿದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ,
ಅಂತಹ ದೊಡ್ಡ ದೊಡ್ಡ ಮಹಾ ಪರಾಕ್ರಮಶಾಲಿಗಳು ಇರಬೇಕಾದ್ರೆ ಆ ಪಟ್ಟಣಕ್ಕೆ ಬಂದು ಇವರು ನಿನ್ನ ಸೋಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭೀಷ್ಮ ಮುಖ್ಯೈ ಯುಕ್ತಸ್ಯ ದ್ರೋಣ ಕೃಪಾ ಅಶ್ವತ್ಥಾಮ ಮುಂತಾದಂತಹ ಭೀಷ್ಮ ಮುಂತಾದಂತಹ ಮಹಾ ಪರಾಕ್ರಮಶಾಲಿಗಳಿರುವಂತಹ ಹಸ್ತಿನಾವತಿಗೆ ಬಂದು ನಿನ್ನನ್ನ ಪುರಂ ಏತ್ಯ ನಿನ್ನ ನಗರಕ್ಕೆ ಬಂದು ಈ ಯಾವ ರಾಜರು ಕೂಡ ಧರ್ಷಣೇಶಾಹ ನ, ಧರ್ಷಣ ಅಂದ್ರೆ ಆಕ್ರಮಣ ಮಾಡುವುದು ಅಂತ, ನ ಧರ್ಷಣೇಶಾಹ ಆಕ್ರಮಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಟ್ಟಿನಲ್ಲಿ ನೀನು ನಿನ್ನ ಊರನ್ನ ಸೇರ್ಕೊಂಡ್ಬಿಡು. ಅಲ್ಲಿ ನೀನು ಊರಿಗೆ ಹೋದಾಗ ನಿನ್ನ ಆ ನಗರಕ್ಕೆ ಬಂದು ಅಲ್ಲಿ ದ್ರೋಣ ಭೀಷ್ಮಾದಿಗಳಂತ ಪರಾಕ್ರಮಶಾಲಿಗಳು ಇರ್ಬೇಕಾದ್ರೆ ಇವ್ರು ಯಾರು ಕೂಡ ಬಂದು ನಿನ್ನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಭೀಷ್ಮ ದ್ರೋಣಾದಿಗಳು ಅಷ್ಟು ಪರಾಕ್ರಮಶಾಲಿಗಳು ಮತ್ತು ಅವರ ಪರಾಕ್ರಮ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಹಾಗಾಗಿ ನೀನು ಅಲ್ಲಿ ಹೋದರೆ ಸೇಫ್ ಆಗಿ ಇರ್ತೀಯ ಎನ್ನುವಂತಹ ಒಂದು ಅಂಶವನ್ನ ಕರ್ಣ ದುರ್ಯೋಧನನಿಗೆ ಹೇಳಿದ. ಮುಂದೆ ಏಕಾಂತತೋ ಜಯಮವೀಕ್ಷ್ಯ ನ ಚಾನುಯಾತಿ ಬಾರ್ಹದ್ರಥಃ ಪುರಗತಸ್ಯ ಜಯೇ ನ ನಿಷ್ಠಾ. ದ್ರೋಣಿಂ ಹಿ ರುದ್ರತನುಂ ಏಷ ಸದಾ ವಿಜಾನನ್ ನೋ ತೇನ ಯುದ್ಧಂ ಅಭಿವಾಂಛತಿ ರುದ್ರಭಕ್ತಃ. ಪದಚ್ಛೇದ ಏಕಾಂತತಃ ಜಯಂ ಅವೀಕ್ಷ್ಯ ಚ ನ ಅನುಯಾತಿ ಬಾರ್ಹದ್ರಥಃ ಪುರಗತಸ್ಯ ಜಯೇ ನ ನಿಷ್ಠಾ. ದ್ರೋಣಿಂ ಹಿ ರುದ್ರತನುಂ ಏಷಃ ಸದಾ ವಿಜಾನನ್ ನ ತೇನ ಯುದ್ಧಂ ಅಭಿವಾಂಛತಿ ರುದ್ರಭಕ್ತಃ. ಇನ್ನು ಜರಾಸಂಧ ಹೋಗಿ ಯುದ್ಧ ಮಾಡ್ಬೋದಲ್ವಾ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಕರ್ಣನ ಮಾತೆ. ಏಕಾಂತತೋ ಜಯಮವೀಕ್ಷ ನಚಾನುಯಾತಿ. ಬಾರ್ಹದ್ರಥನಿಗೆ ಅರ್ಥಾತ್ ಜರಾಸಂಧನಿಗೆ ಒಂದು ಅಭ್ಯಾಸ ಇತ್ತು. ತಾನು ಖಂಡಿತವಾಗಿಯೂ ಕೂಡ ಗೆದ್ದೇ ಗೆಲ್ತೇನೆ ಎನ್ನುವಂತಹ ಭರವಸೆ ಇದ್ರೆ ಅವನು ಯುದ್ಧಕ್ಕೆ ಅಂತ ಹೋಗ್ತಾ ಇದ್ದ. ಜಯಂ ಅವೀಕ್ಷ ನ ಒಂದ್ ನಿಮಿಷ ನಚಾನುಯಾತಿ ಅಂದ್ರೆ ಅವನಿಗೆ ಗೆಲ್ತೇನೆ ಎನ್ನುವಂತ ಅಭಿಪ್ರಾಯ ಇದ್ರೆ ಮಾತ್ರ ಅಲ್ಲಿ ಹೋಗ್ತಾ ಇದ್ದ, ಇಲ್ಲದೆ ಹೋದ್ರೆ ಯುದ್ಧಕ್ಕೆ ಹೋಗ್ತಾ ಇರ್ಲಿಲ್ಲ. ಪ್ರಕೃತ ಏನಾಗುತ್ತೆ, ಪುರಗತಸ್ಯ ಜಯೇನ ನಿಷ್ಠ. ನೀನು ಇಲ್ಲಿ ಇದ್ರೆ ಅರ್ಥಾತ್ ಕಾಶಿರಾಜನ ಅರಮನೆಯಲ್ಲಿ ಇದ್ರೆ ಯುದ್ಧದಲ್ಲಿ ಗೆಲ್ಲಬಹುದು ಎನ್ನುವಂತಹ ಆಸೆ ಸಹಜವಾಗಿ ಇರ್ತಾ ಇತ್ತು ಯಾರಿಗೆ, ಜರಾಸಂಧನಿಗೆ. ಆದರೆ ನೀನು ನಿನ್ನ ಊರಿಗೆ ಹೋದ್ರೆ ನಿನಗೆ ಬಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ತಮ್ಮ ಕ್ಷೇತ್ರದಲ್ಲಿ ಬಲ ಜಾಸ್ತಿ ಇರುತ್ತೆ. ಅದು ಯಾವುದೇ ಒಂದು ವಿಧಾನವಾಗಲಿ,
ಒಂದು ಕ್ರೀಡೆ ಆಗಲಿ, ಕ್ರಿಕೆಟ್ ಆಗಲಿ, ಅಥವಾ ಇನ್ನೊಂದು ಯಾವುದೋ ಇದಾಗಲಿ, ಯುದ್ಧವಾಗಲಿ, ಒಂದು ಯಾವುದೇ ಒಂದು ಕ್ಷೇತ್ರವಾಗಲಿ ತಮ್ಮ ಊರಿನಲ್ಲಿ ಇದ್ದಾಗ, ತಮ್ಮ ಭೂಮಿಯ ಮೇಲೆ ಇದ್ದಾಗ ಅಲ್ಲಿ ಬಲ ಜಾಸ್ತಿ ಇರುತ್ತೆ ಸಹಜವಾಗಿ. ಹಾಗಾಗಿ ಪುರಗತಸ್ಯ, ನೀನು ನಿನ್ನ ಊರಿನಲ್ಲಿ ನೀನಿದ್ದರೆ, ಹಸ್ತಿನಾವತಿಯಲ್ಲಿ ದುರ್ಯೋಧನ ಇದ್ದರೆ, ಜಯೇ ನನಿಷ್ಠ, ಆ ಜರಾಸಂಧನಿಗೆ ನಾನು ಗೆಲ್ತೇನೆ ಎನ್ನುವಂತ ವಿಶ್ವಾಸ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಸಹಜವಾಗಿ ತಮ್ಮ ಊರಿನಲ್ಲಿ ಬಲ ಜಾಸ್ತಿ ಇರುತ್ತೆ. ಹಾಗಾಗಿ ನೀನು ಆದಷ್ಟು ಬೇಗ ಹಸ್ತಿನಾವತಿಗೆ ಹೋಗ್ಬಿಡು. ಆವಾಗ ಏನಾಗುತ್ತೆ, ಜರಾಸಂಧನಿಗೆ ದುರ್ಯೋಧನ ಹಸ್ತಿನಾವತಿಯಲ್ಲಿ ಇದ್ದಾನೆ, ಹಾಗಾಗಿ ನಾನು ಅವನನ್ನು ಗೆಲ್ತೇನೋ ಇಲ್ವೋ ಎನ್ನುವಂತಹ ಒಂದು ಸಂಶಯ ಇರುತ್ತೆ. ಹಾಗಾಗಿ ಅವನೇ ಮಾಡೋದಿಲ್ಲ, ಯುದ್ಧಕ್ಕೆ ಅಂತ ಬರೋದಿಲ್ಲ. ಇದು ಒಂದು ಕಾರಣ. ಇನ್ನೊಂದು ಕಾರಣ, ಜರಾಸಂಧ ಹಿಂದೆ ನಾವು ಅನೇಕ ಸಲ ನೋಡಿದಂತೆ ಮಹಾಶೈವ, ರುದ್ರ ಭಕ್ತ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಗೊತ್ತಿದೆ ಅಂತೆ. ಏನು ಗೊತ್ತಿದೆ? ದ್ರೌಣಿಂ ರುದ್ರತನುಂ ಸದಾ ವಿಜಾನನ್. ದ್ರೌಣಿ ಅಂದ್ರೆ ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯರು ರುದ್ರತನು, ರುದ್ರದೇವರ ಅವತಾರ ಎಂಬುದಾಗಿ ಅವನಿಗೆ ಯಾವಾಗಲೂ ಗೊತ್ತಿದೆ ಅಂತೆ. ನೋಡಿ, ಅಷ್ಟು ಅವನಿಗೆ ಜ್ಞಾನ ಇದೆ. ಅಶ್ವತ್ಥಾಮಾಚಾರ್ಯರು ರುದ್ರದೇವರ ಅವತಾರ ಎಂಬುದಾಗಿ ಜರಾಸಂಧನಿಗೆ ಸ್ಪಷ್ಟವಾಗಿ ಯಾವಾಗಲೂ ಗೊತ್ತಿದೆ. ಮತ್ತೆ ಸದಾ ವಿಜಾನನ್. ಹಾಗಾಗಿ ಹಸ್ತಿನಾವತಿಯ ಮೇಲೆ ಯಾರಾದರೂ ಯುದ್ಧಕ್ಕೆ ಅಂತ ಬಂದರೆ ಸಹಜವಾಗಿ ದ್ರೋಣಾಚಾರ್ಯರು ಯುದ್ಧಕ್ಕೆ ಅಂತ ಬರ್ತಾರೆ, ಅರ್ಥಾತ್ ಶತ್ರುಗಳನ್ನ ನಿಗ್ರಹ ಮಾಡ್ತಾರೆ. ಅಷ್ಟೇ ಸಹಜವಾಗಿ ಅಶ್ವತ್ಥಾಮಾಚಾರ್ಯರು ಕೂಡ ಯುದ್ಧಕ್ಕೆ ಅಂತ ಬರ್ತಾರೆ. ಹಾಗಾಗಿ ಒಂದು ವೇಳೆ ಜರಾಸಂಧ ಹಸ್ತಿನಾವತಿಯ ಮೇಲೆ ಯುದ್ಧಕ್ಕೆ ಅಂತ ಬಂದರೆ ಅಲ್ಲಿ ಅವನು ಯಾರನ್ನ ಎದುರಿಸಬೇಕು? ಅಶ್ವತ್ಥಾಮಾಚಾರ್ಯರನ್ನೂ ಎದುರಿಸಬೇಕು. ಅಶ್ವತ್ಥಾಮಾಚಾರ್ಯರು ಸಾಕ್ಷಾತ್ ಮಹರುದ್ರದೇವರ ಅವತಾರ, ಅದು ಜರಾಸಂಧನಿಗೆ ಕೂಡ ಗೊತ್ತಿದೆ. ಹಾಗಾಗಿ ರುದ್ರ ಭಕ್ತ, ರುದ್ರದೇವರ ಅನನ್ಯ ಭಕ್ತನಾದಂತಹ ಜರಾಸಂಧ ಅಶ್ವತ್ಥಾಮಾಚಾರ್ಯರೊಟ್ಟಿಗೆ ಯುದ್ಧಂ ನ ಅಭಿವಾಂಚತಿ, ಯುದ್ಧ ಮಾಡ್ಬೇಕು ಅಂತ ಅವನು ಯಾವತ್ತೂ ಕೂಡ ಬಯಸೋದಿಲ್ಲ. ಯಾಕೆಂದ್ರೆ ರುದ್ರ ಭಕ್ತ ಅವನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಅಶ್ವತ್ಥಾಮಾಚಾರ್ಯ ಸಾಕ್ಷಾತ್ ರುದ್ರದೇವರ ಅವತಾರ ಅಂತ. ಹಾಗಾಗಿ ಹಸ್ತಿನಾವತಿಗೆ ಹೋದರೆ ಎರಡು ಅಂಶಗಳಿಂದಾಗಿ ಜರಾಸಂಧ ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು, ಅದು ನಿನ್ನ ಕ್ಷೇತ್ರ, ಹಾಗಾಗಿ ಗೆಲ್ತೇನೋ ಇಲ್ಲವೋ ಅಂತ ಸಂಶಯ ಇರುತ್ತೆ, ಅದಕ್ಕೋಸ್ಕರ ಅವನು ಬರೋದಿಲ್ಲ. ಇನ್ನೊಂದು ಅಂಶ, ಅಲ್ಲಿ ನಿನಗೆ ಅಶ್ವತ್ಥಾಮಾಚಾರ್ಯರ ರಕ್ಷಣೆ ಇದೆ. ಅಶ್ವತ್ಥಾಮಾಚಾರ್ಯರು ರುದ್ರದೇವರ ಅವತಾರ ಅಂತ ಜರಾಸಂಧನಿಗೆ ಸ್ಪಷ್ಟವಾಗಿ ಯಾವಾಗಲೂ ಗೊತ್ತಿದೆ. ಹಾಗಾಗಿ ಅವನು ಅವರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಎಂದು ಬರೋದಿಲ್ಲ. ಹಾಗಾಗಿ ಅಶ್ವತ್ಥಾಮಾಚಾರ್ಯರು ಹಸ್ತಿನಾವತಿಯಲ್ಲಿ ಇರುವುದು ನಿನಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್. ಹಾಗಾಗಿ ನೀನು ಹಸ್ತಿನಾವತಿಗೆ ಹೋದ್ರೆ ನಿನಗೆ ಯಾವ ತೊಂದರೆ ಕೂಡ ಆಗೋದಿಲ್ಲ. ಹಾಗಾಗಿ ನೀನು ಆದಷ್ಟು ಬೇಗ ನಿನ್ನ ತಮ್ಮಂದಿರೊಟ್ಟಿಗೆ ಸೇರಿಕೊಂಡು ನೀನು ನಿನ್ನ ಹಸ್ತಿನಾವತಿಗೆ ಹೋಗ್ಬಿಡು. ನಾನು ಇಲ್ಲಿ ಯುದ್ಧ ಮಾಡಿ ಎಲ್ಲರನ್ನು ಕೂಡ ಸೋಲಿಸ್ತೇನೆ ಎಂಬುದಾಗಿ ಕರ್ಣ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಮತ್ತೆ ಮುಂದೆ ಏನು ಮಾತುಕತೆ ಆಯಿತು, ದುರ್ಯೋಧನ ಹೋದನೋ ಇಲ್ವೋ ಎನ್ನುವಂತಹ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.